ನಿಜವಾಗಿ ನಮ್ಮ ಪಾಲಿನ ಯೋಗವೋ ಭಾಗ್ಯವೋ ಎಂಬಂತೆ ಸಾಕೇತನ ಹಾಡಿನಲ್ಲಿ ಜನನವಾದದ್ದು ಸುಳ್ಳಲ್ಲ. ರುಕ್ಮಾಂಗದ ಹಾಗೂ ಸಂಧ್ಯಾವಳಿಗೆ ಕಂದನಾಗಿ ಧರ್ಮಾಂಗದ ನಾಮಕನಾಗಿ ಕಾಣಿಸಿಕೊಂಡವ ನಾನು ವಿದ್ಯಾಭ್ಯಾಸವನ್ನು ಪೂರೈಸಿ ಪುರದತ್ತ ಸಾಗಿ ಬಂದಾಗ ಬೆಳೆದು ನಿಂತ ಮಗನನ್ನ ಕಂಡಂತ ಸಂಧ್ಯವರು ಸಂತೋಷವನ್ನ ಪಡುವುದರ ಒಟ್ಟಿಗೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಇಲ್ಲಿಯ ಪೀಠವನ್ನು ನೀನು ಅಲಂಕರಿಸಬೇಕು ಅಂತ ಹೇಳಿದ್ರು. ತಂದೆಯವರಲ್ಲಿ ಹೇಳಿದ ಮಾತು ಒಂದೇ, ಅರಿಕೆ ಮಾಡ್ಬೇನು ತಾತ, ದರೆಯ ದಿಗ್ವಿಜಯವನ್ನ ಪೂರೈಸಿದ ಬಳಿಕ ಇಲ್ಲಿಯ ಪೀಠವನ್ನು ನಾನು ಅಲಂಕರಿಸ್ತೇನೆ ಎನ್ನುವ ಹಾಗೆ ಸಂತೋಷದಲ್ಲಿ ಒಪ್ಪಿದವರು ತಂದೆ. ಹೊರಡುವ ಮೊದಲಾಗಿ ನನ್ನನ್ನು ತಡೆ ನಿಲ್ಲಿಸಿ ಒಂದು ಮಾತನ್ನೇ ಹೇಳಿದರು, ಹೋಗು ಹೋರಾಟವನ್ನು ಮಾಡು, ಆದ್ರೆ ಹರಿಭಕ್ತರಲ್ಲಿ ಯುದ್ಧ ಸಲ್ಲ ಅಂತ ಹೇಳಿದ್ರು. ಅದನ್ನ ಮನಸ್ಸಿನಲ್ಲಿ ಇರಿಸಿಕೊಂಡೆ. ಹೋರಾಟದ ಸಿದ್ಧತೆ ಆಗಬೇಕು ಅಂತಾದ್ರೆ ಸೇನಾ ನಾಯಕನಾಗಿ ಮುನ್ನಡಿಬೇಕು, ನೇತಾರನಾಗಿ ನಾನು ನಡಿಬೇಕು ಅಂತಾದ್ರೆ ಸೇನೆಯ ಸಿದ್ಧತೆಯೂ ಅಷ್ಟೇ ಪ್ರಾಮುಖ್ಯತೆ. ಇದನ್ನ ತಿಳಿದಂತ ನಾನು ತಂದೆಯವರಿಂದ ಆಶೀರ್ವಾದವನ್ನು ಪಡೆದೆ. ತಾಯಿಯಾದಂತ ಸಂಧ್ಯಾವಳಿಗೆ ವಿಚಾರವನ್ನು ಅರಿವಿದೆ. ಮುಂದಡಿಯನ್ನ ಇಟ್ಟು ಹೋರಾಟದ ಸಿದ್ಧತೆಯತ್ತ ಮನವನ್ನ ಮಾಡಿದಾಗ ನಮ್ಮವರೆಲ್ಲ ಸಂತೋಷದಿಂದ ಎದ್ದು ನಿಂತು ನನಗೆ ಸಹಕಾರವನ್ನು ನೀಡಿ ನನ್ನನ್ನು ಒಡಗೂಡಿ ಬರುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಎಲ್ಲಾ ಸೇನಾ ಬಲವನ್ನ ಕೂಡಿಕೊಂಡು ದರೆಯ ದಿಗ್ವಿಜಯದತ್ತ ಸಾಗಿಬಿಟ್ಟೆ.